ನಮಸ್ಕಾರ ಸ್ನೇಹಿತರೆ, ಎಲ್ಲ ಎಸ್ಆರ್ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇದು ಪವಿತ್ರವಾದ ಮಾರ್ಗಶಿರ ಮಾಸ. ಈ ತಿಂಗಳೆಂದರೆ ಮಹಾವಿಷ್ಣು, ಮಹಾಲಕ್ಷ್ಮಿ ಹಾಗೂ ಪರಮೇಶ್ವರನಿಗೆ ಎಷ್ಟೋ ಪ್ರೀತಿ. ಈ ಇಡೀ ತಿಂಗಳು ಪ್ರತಿದಿನ ಒಂದೊಂದು ಪವಿತ್ರವಾದ ದೇವರ ಕಥೆಯನ್ನು ಕೇಳುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಎಷ್ಟೋ ದಿನಗಳಿಂದ ತೀರದ ಕೋರಿಕೆ ಇದ್ದರೆ ಅದು ಈಡೇರುತ್ತದೆ. ಈ ವಿಡಿಯೋದಲ್ಲಿ ಮಹಾಲಕ್ಷ್ಮಿಯ ಒಂದು ಪುಣ್ಯ ಕಥೆಯನ್ನು ತಿಳಿದುಕೊಳ್ಳೋಣ. ಈ ಕಥೆ ಕೇಳಿದರೆ ಮಹಾಪುಣ್ಯ, ಅಷ್ಟೈಶ್ವರ್ಯ ಹಾಗೂ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಈ ಕಥೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪೂರ್ವಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಂದು ಬ್ರಾಹ್ಮಣ ಕುಟುಂಬ ವಾಸವಿತ್ತು. ಆ ಬ್ರಾಹ್ಮಣನ ಮೊದಲನೇ ಹೆಂಡತಿಗೆ ಒಬ್ಬಳು ಮಗಳಿದ್ದಳು. ಹೆಸರು ಸುಶೀಲ. ಗುಣದಲ್ಲಿ ಚಿನ್ನ ಎಂದು ಹೇಳಬಹುದು. ಆ ಹುಡುಗಿ ಪ್ರತಿದಿನ ಮಣ್ಣಿನಿಂದ ಒಂದು ಲಕ್ಷ್ಮೀ ದೇವಿಯ ಬೊಂಬೆಯನ್ನು ತಯಾರಿಸಿ ಅದರ ಜೊತೆ ಆಟವಾಡುತ್ತಿದ್ದಳು. ಆ ಬ್ರಾಹ್ಮಣನ ಎರಡನೇ ಹೆಂಡತಿ ಅವಳ ಮಗುವನ್ನು ಆಟವಾಡಿಸಲು ಸುಶೀಲ ಕೈಗೆ ಕೊಟ್ಟು ಅವಳಿಗೆ ತಿನ್ನಲು ಒಂದು ಚಿಕ್ಕ ಬೆಲ್ಲದ ತುಂಡನ್ನು ಕೂಡ ಕೊಡುತ್ತಿದ್ದಳು. ಆದರೆ ಸುಶೀಲ ಆ ಬೆಲ್ಲದ ತುಂಡನ್ನು ತಿನ್ನದೆ ಅದನ್ನು ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಸಮರ್ಪಿಸಿ ಬಳಿಕ ಅದನ್ನು ಪ್ರಸಾದದಂತೆ ತಿನ್ನುತ್ತಿದ್ದಳು. ಕೆಲ ದಿನಗಳಿಗೆ ಸುಶೀಲ ಯುವತಿಯಾದಳು. ತಂದೆ ತಾಯಿ ಮಗಳ ಮದುವೆ ಮಾಡಿದರು. ಅವಳು ಗಂಡನ ಮನೆಗೆ ಹೋಗುವಾಗ ಜೊತೆಯಲ್ಲಿ ಲಕ್ಷ್ಮೀ ದೇವಿಯ ಬೊಂಬೆಯನ್ನು ಕೂಡ ತೆಗೆದುಕೊಂಡು ಹೋದಳು. ಇನ್ನು ಸುಶೀಲಾಳ ತವರು ಮನೆಯಲ್ಲಿದ್ದಂತ ಸಿರಿ, ಸಂಪತ್ತು, ಐಶ್ವರ್ಯ ಕೂಡ ಅವಳ ಜೊತೆ ಅವಳ ಗಂಡನ ಮನೆಗೆ ಹೊರಟು ಹೋಯಿತು. ಇದರಿಂದ ಸುಶೀಲ ತವರು ಮನೆ ದರಿದ್ರ, ಅತ್ತೆಯ ಮನೆ ಐಶ್ವರ್ಯದಿಂದ ತುಂಬಿಕೊಂಡಿತು. ತವರು ಮನೆಯ ಕಷ್ಟದ ಬಗ್ಗೆ ತಿಳಿದುಕೊಂಡ ಸುಶೀಲ ತಮ್ಮನನ್ನು ಕರೆದು ಒಂದು ಊರುಗೋಲನ್ನು ತಂದು ಅದನ್ನು ಕತ್ತರಿಸಿ ಅದರೊಳಗೆ ಕೆಲವು ಚಿನ್ನದ ನಾಣ್ಯಗಳನ್ನು ಹಾಕಿ ಯಾರಿಗೂ ತಿಳಿಯದಂತೆ ಆ ಕೋಲನ್ನು ತಮ್ಮನ ಕೈಗೆ ಕೊಟ್ಟು ಕಳಿಸಿದಳು. ಅವನು ಮನೆಯ ಕಡೆ ಹೊರಡುವಾಗ ದಾರಿಯಲ್ಲಿ ದಾಹ ಉಂಟಾಗಿ ಆ ಕೋಲನ್ನು ಒಂದು ಮರಕ್ಕೆ ನೇತು ಹಾಕಿ ನೀರು ಕುಡಿಯಲು ಹೋದ. ಹಿಂದಿರುಗಿ ಬಂದು ನೋಡಿದರೆ ಕೋಲು ಕಾಣಿಸಲಿಲ್ಲ. ಸುತ್ತಮುತ್ತ ಒಬ್ಬ ವ್ಯಕ್ತಿಯೂ ಇಲ್ಲ. ಇನ್ನು ಬರಿಗೈಯಲ್ಲಿ ಮನೆಗೆ ಹೋದ. ಕೆಲ ದಿನಗಳು ಹೀಗೆ ಕಳೆಯಿತು. ತಂದೆ ತಾಯಿ ಇನ್ನೂ ಕಷ್ಟದಲ್ಲಿದ್ದಾರೆ, ಅವರ ಪರಿಸ್ಥಿತಿ ಹೀನಾಯವಾಗಿದೆ ಎಂದು ಅವರಿವರ ಮೂಲಕ ಸುಶೀಲ ತಿಳಿದುಕೊಂಡಳು. ಮತ್ತೆ ತಮ್ಮನನ್ನು ಕರೆದು ಒಂದು ಚಪ್ಪಲಿ ಒಳಗೆ ಚಿನ್ನದ ನಾಣ್ಯಗಳನ್ನಿಟ್ಟು ಒಲಿಸಿ ಆ ಚಪ್ಪಲಿಯನ್ನು ತಂದೆಗೆ ಕೊಡು ಎಂದು ಹೇಳಿ ಕಳಿಸಿದಳು. ಅವಳ ತಮ್ಮ ಆ ಚಪ್ಪಲಿಯನ್ನು ಹಾಕಿಕೊಂಡು ಹೋಗುತ್ತಾ ದಾರಿಯಲ್ಲಿ ದಾಹವಾಗಿ ಕೆರೆಯ ಪಕ್ಕದಲ್ಲಿ ಚಪ್ಪಲಿ ಬಿಟ್ಟು ನೀರು ಕುಡಿದು ಬಂದು ನೋಡಿದರೆ ಆ ಚಪ್ಪಲಿಗಳು ಕಾಣಿಸಲಿಲ್ಲ. ಅದನ್ನೊಂದು ನಾಯಿ ಕಚ್ಚಿಕೊಂಡು ಹೋಗಿತ್ತು. ಕೆಲ ದಿನಗಳು ಕಳೆದು ಹೋಯಿತು. ಸುಶೀಲ ಅವಳ ತವರು ಮನೆ ಪರಿಸ್ಥಿತಿ ಹೇಗಿದೆಯೋ ಎಂಬ ಕುತೂಹಲ ಹೆಚ್ಚಾಗಿ ತಮ್ಮನನ್ನು ಮನೆಗೆ ಕರೆದಳು. ಆದರೆ ಅವನ ಮುಖ ನೋಡಿದ ತಕ್ಷಣ ಇನ್ನು ತವರು ಮನೆಯ ದರಿದ್ರ ಹೋಗಿಲ್ಲ ಎಂಬುದು ಅರ್ಥವಾಯಿತು. ಸುಶೀಲ ಒಂದು ಕುಂಬಳಕಾಯಿ ತಂದು ಅದರೊಳಗೆ ಚಿನ್ನದ ನಾಣ್ಯಗಳನ್ನು ತುಂಬಿ ಆ ಕಾಯಿ ತಮ್ಮನ ಕೈಗೆ ಕೊಟ್ಟು ಇದನ್ನು ಹುಷಾರಾಗಿ ತಾಯಿಯ ಕೈಗೆ ಕೊಡು ಎಂದು ಹೇಳಿ ಕಳಿಸಿದಳು. ಇನ್ನು ಅವನು ಮನೆಗೆ ಹೋಗುವಾಗ ದಾರಿಯಲ್ಲಿ ಹಸಿವಾಗಿ ಊಟ ತಿನ್ನಲು ಕೈ ತೊಳೆದುಕೊಳ್ಳೋಣ ಎಂದು ಕೆರೆಯ ಹತ್ತಿರ ಹೋದಾಗ ಆ ದಾರಿಯಲ್ಲಿ ಹೋಗುವವನೊಬ್ಬ ಈ ಕುಂಬಳಕಾಯಿಯನ್ನು ನೋಡಿ ಚೆನ್ನಾಗಿದೆ ಎಂದು ಕದ್ದುಕೊಂಡು ಹೋದ. ಕೆಲ ದಿನಗಳು ಕಳೆಯಿತು. ತವರು ಮನೆಯಿಂದ ಯಾವುದೇ ಸಮಾಚಾರ ಬರೆದಿದ್ದಾಗ ಸುಶೀಲ ನೇರವಾಗಿ ತವರು ಮನೆಗೆ ಬಂದಳು. ಅಲ್ಲಿನ ಪರಿಸ್ಥಿತಿ ನೋಡಿ ಅವಳಿಂದ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವಳು ಎಷ್ಟೋ ರೀತಿಯಲ್ಲಿ ಸಹಾಯ ಮಾಡಲು ಪ್ರಯತ್ನಿಸಿದಳು. ಆದರೆ ಅದ್ಯಾವುದೂ ಕೂಡ ಫಲಿಸಲಿಲ್ಲ. ಹಾಗಾಗಿ ಆಲೋಚನೆಯಲ್ಲಿ ಬಿದ್ದಳು ಸುಶೀಲ. ಅಷ್ಟರಲ್ಲಿ ಮಾರ್ಗಶಿರ ಮಾಸ ಬಂತು. ಮಾರ್ಗಶಿರ ಮಾಸದ ಗುರುವಾರದಂದು ಮಹಾಲಕ್ಷ್ಮಿ ವ್ರತ ಮಾಡಿಸಿದರೆ ಆದರೂ ನನ್ನ ತವರು ಮನೆಯ ಪರಿಸ್ಥಿತಿ ಸುಧಾರಿಸಬಹುದು ಅಂದುಕೊಂಡಳು ಸುಶೀಲ. ತವರು ಮನೆಯಲ್ಲಿ ವ್ರತ ಮಾಡಲು ಅನುಕೂಲ ಇರದ ಕಾರಣ ತಂದೆ ತಾಯಿಯನ್ನು ಅತ್ತೆಯ ಮನೆಗೆ ಸುಶೀಲ ಕರೆತಂದಳು. ಇನ್ನು ಗುರುವಾರ ಬಂದೇ ಬಿಟ್ಟಿತು. ಸುಶೀಲ ತಾಯಿಯೊಂದಿಗೆ, ಅಮ್ಮ, ಇವತ್ತು ಪವಿತ್ರವಾದ ಮಾರ್ಗಶಿರ ಗುರುವಾರ, ನಾವು ಲಕ್ಷ್ಮೀ ವ್ರತ ಮಾಡೋಣ, ನೀನು ಏನೂ ತಿನ್ನಬಾರದು, ಉಪವಾಸ ಇರು ಎಂದು ಹೇಳಿದಳು. ಸರಿ ಅಂದಳು ಅಮ್ಮ. ಆದರೆ ಮಕ್ಕಳಿಗೆ ಊಟ ತಿನಿಸುತ್ತಾ
ಅಭ್ಯಾಸದ ಪ್ರಕಾರ ಅವಳು ಕೂಡ ಒಂದು ತುತ್ತನ್ನು ಬಾಯಿಗೆ ಇಟ್ಟುಕೊಂಡಳು. ಇದರಿಂದ ಮೊದಲನೇ ಗುರುವಾರ ಲಕ್ಷ್ಮೀ ವ್ರತ ಮಾಡಲು ಸಾಧ್ಯವಾಗಲಿಲ್ಲ. ಇನ್ನೇನೂ ಮಾಡಲಾಗದೆ ಸುಶೀಲಾ ಮಾತ್ರ ನಿಷ್ಠೆಯಿಂದ ವ್ರತ ಆಚರಿಸಿದಳು. ಎರಡನೇ ಗುರುವಾರ ಬಂತು. ಸುಶೀಲಾ ಮತ್ತೆ ತಾಯಿಗೆ ಏನು ತಿನ್ನಬೇಡ ಎಂದು ಎಚ್ಚರಿಸಿದಳು. ಸರಿ ಎಂದು ಹೇಳಿದಳು ಅಮ್ಮ. ಆ ದಿನ ಮಕ್ಕಳ ತಲೆಗೆ ಎಣ್ಣೆ ಹಚ್ಚುತ್ತಾ ಬಟ್ಟಲಿನಲ್ಲಿ ಉಳಿದಿರುವ ಎಣ್ಣೆಯನ್ನು ಆಕೆ ತಲೆಗೆ ಹಚ್ಚಿಕೊಂಡಳು. ಮಾರ್ಗಶಿರ ಮಾಸದ ಗುರುವಾರದಂದು ತಲೆಗೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಬಾರದು. ಇದರಿಂದ ಎರಡನೇ ಗುರುವಾರ ಕೂಡ ಆಕೆ ವ್ರತ ಮಾಡಲು ಸಾಧ್ಯವಾಗಲಿಲ್ಲ. ಸುಶೀಲಾ ತುಂಬಾ ದುಃಖಿಸಿ ಅವಳು ಮಾತ್ರವೇ ವ್ರತ ಮಾಡಿದಳು. ಮೂರನೇ ಗುರುವಾರ ಬಂತು. ಅಮ್ಮ, 2 ಗುರುವಾರಗಳು ಕಳೆದು ಹೋಯಿತು. ಈ ವಾರವಾದರೂ ನಿಷ್ಠೆಯಿಂದ ಇರು ಅಂದಳು ಸುಶೀಲಾ. ಆಕೆ ಮಕ್ಕಳಿಗೆ ಜಡೆ ಹಾಕುತ್ತಾ ಅವಳು ಕೂಡ ತಲೆ ಬಾಚಿಕೊಂಡಳು. ಮಾರ್ಗಶಿರ ಗುರುವಾರದಂದು ವ್ರತ ಮಾಡುವವರು ಬಾಚಣಿಗೆಯಿಂದ ತಲೆ ಬಾಚಿಕೊಳ್ಳಬಾರದು. ಬರೀ ಕೈಯಿಂದ ಮುಡಿ ಹಾಕಿಕೊಳ್ಳಬೇಕು. ಇನ್ನು ಆ ವಾರ ಕೂಡ ವ್ರತ ಮಾಡಲು ಆಗಲಿಲ್ಲ. ಸುಶೀಲಾಗೆ ತುಂಬಾ ಬೇಜಾರಾಯಿತು. ಮುಂದಿನ ವಾರ ನಾನೇ ಅಮ್ಮನನ್ನು ಶ್ರದ್ಧೆಯಿಂದ ನೋಡಿಕೊಂಡು ಅವರ ಕೈಯಲ್ಲಿ ವ್ರತ ಮಾಡಿಸಬೇಕು ಎಂದು ತೀರ್ಮಾನಿಸಿಕೊಂಡಳು. 4ನೇ ಗುರುವಾರ ಬಂದೇ ಬಿಟ್ಟಿತು. ತಾಯಿಯನ್ನು ಒಂದು ಕೋಣೆಯಲ್ಲಿ ಕೂರಿಸಿ ಬಾಗಿಲು ಮುಚ್ಚಿ, ಇಲ್ಲಿ ನೀನು ಸುಮ್ಮನೆ ಕುಳಿತಿರು, ಏನನ್ನು ಮುಟ್ಟಬೇಡ, ಏನೂ ಮಾಡಬೇಡ ಅಂದಳು ಸುಶೀಲಾ. ಏನೂ ಕೆಲಸ ಮಾಡದೆ ಸುಮ್ಮನೆ ಕುಳಿತು ಬೇಜಾರಾಗಿ ಆ ಕೋಣೆಯಲ್ಲಿ ಮಕ್ಕಳು ತಿಂದು ಬಿಸಾಡಿರುವಂತ ಬಾಳೆಹಣ್ಣು ಸಿಪ್ಪೆಯನ್ನು ಬಾಯಲ್ಲಿ ಹಾಕಿಕೊಂಡು ಅಗೆಯುತ್ತಿದ್ದಳು ತಾಯಿ. ಆ ವಾರ ಕೂಡ ವ್ರತ ಮಾಡಲು ಸಾಧ್ಯವಾಗಲಿಲ್ಲ. ಇನ್ನು ಉಳಿದಿರುವುದು ಒಂದೇ ಒಂದು ಗುರುವಾರ. ಸುಶೀಲಾಗೆ ತುಂಬಾ ಕೋಪ ಬಂತು. ಅಮ್ಮ, 4 ವಾರಗಳು ನೀನು ಹಾಳು ಮಾಡಿದೆ. ಇನ್ನು ಒಂದೇ ಒಂದು ವಾರ ಉಳಿದಿದೆ. ಅದನ್ನು ಕೂಡ ಹಾಳು ಮಾಡಿದರೆ ಸರಿ ಇರುವುದಿಲ್ಲ ನೋಡು ಎಂದು ಹೇಳಿದಳು. 5ನೇ ಗುರುವಾರ ಕೂಡ ಬಂತು. ಈ ಸಲ ಯಾಮಾರಬಾರದು ಅಂದುಕೊಂಡು ತಾಯಿಯ ಸೀರೆ ಸೆರಗನ್ನು ಇವಳ ಸೀರೆಗೆ ಗಂಟು ಹಾಕಿಕೊಂಡು ಜಾಗ್ರತೆಯಿಂದ ನೋಡಿಕೊಂಡು ಅಮ್ಮನ ಕೈಯಲ್ಲಿ ಲಕ್ಷ್ಮೀ ವ್ರತ ಮಾಡಿಸಿದಳು ಸುಶೀಲಾ. ನೈವೇದ್ಯವಾಗಿ ಕಡುಬುಗಳನ್ನು ತಯಾರಿಸಿ ಇಟ್ಟರು. ಆದರೆ ಲಕ್ಷ್ಮೀದೇವಿ ಸುಶೀಲಾ ಇಟ್ಟಂತ ನೈವೇದ್ಯ ತಿಂದು ಅವಳ ತಾಯಿ ಇಟ್ಟಂತ ನೈವೇದ್ಯ ಸ್ವೀಕರಿಸಲಿಲ್ಲ. ಚಿಕ್ಕಂದಿನಿಂದ ಸುಶೀಲಾ ಲಕ್ಷ್ಮೀದೇವಿಯ ಭಕ್ತೆಯಾದ್ದರಿಂದ ಅವಳಿಗೆ ಲಕ್ಷ್ಮೀದೇವಿ ಅವಳ ತಾಯಿ ಇಟ್ಟಂತ ನೈವೇದ್ಯ ತಿನ್ನದಿರುವುದು ಕಾಣಿಸಿತು. ಹಾಗಾಗಿ ಸುಶೀಲಾ ಲಕ್ಷ್ಮಿಯೊಂದಿಗೆ, ಅಮ್ಮ, ನನ್ನ ತಾಯಿ ಇಟ್ಟಂತ ನೈವೇದ್ಯ ನೀವು ಏಕೆ ತಿನ್ನಲಿಲ್ಲ ಎಂದು ಕೇಳಿದಳು. ಆಗ ಲಕ್ಷ್ಮೀದೇವಿ, ಪುತ್ರಿ ಸುಶೀಲಾ, ಚಿಕ್ಕಂದಿನಲ್ಲಿ ಒಂದು ದಿನ ನೀನು ನನ್ನನ್ನು ಪೂಜಿಸುತ್ತಿರುವಾಗ ನಿನ್ನ ಮಲತಾಯಿ ಕೋಪದಿಂದ ಪೊರಕೆಯಲ್ಲಿ ನಿನ್ನನ್ನು ಹೊಡೆದಳು. ಆಗ ನನಗೆ ತುಂಬಾ ಬೇಜಾರಾಯಿತು. ಯಾರನ್ನಾದರೂ ಪೊರಕೆ ಅಥವಾ ಚಪ್ಪಲಿಯಲ್ಲಿ ಹೊಡೆದರೆ ಅವರ ಹತ್ತಿರ ನಾನು ಇರುವುದಿಲ್ಲ. ಹೊಡೆದವರಿಗೆ ದೋಷ ಉಂಟಾಗುತ್ತದೆ. ದೋಷಗಳು ಇಡುವಂತ ಪ್ರಸಾದ ನಾನು ಮುಟ್ಟುವುದಿಲ್ಲ ಎಂದು ಹೇಳಿದರು. ಅದಕ್ಕೆ ಸುಶೀಲಾ, ಅಮ್ಮ, ಎಂದೋ ಚಿಕ್ಕಂದಿನಲ್ಲಿ ತಿಳಿಯದೆ ಮಾಡಿದ ತಪ್ಪದು. ನಾನು ಅಮ್ಮನನ್ನು ಕ್ಷಮಿಸಿದ್ದೇನೆ. ನಾನು ತಮ್ಮನನ್ನು ನೋಡಿಕೊಳ್ಳದೆ ನಿಮ್ಮ ಪೂಜೆಯಲ್ಲಿ ಮುಳುಗಿ ಹೋಗಿದ್ದೆ. ಅವರಿಗೆ ಗಾಬರಿಯಾಗಿ ಆ ರೀತಿ ಹೊಡೆದರು. ಇದರಲ್ಲಿ ತಿಳಿದು ಮಾಡಿರುವಂತ ಅಪರಾಧವಿಲ್ಲ. ನನ್ನ ಮಲತಾಯಿ ಯಾವಾಗಲೂ ನನ್ನನ್ನು ಮಲಮಗಳಂತೆ ನೋಡಿಕೊಳ್ಳಲಿಲ್ಲ. ಹೆತ್ತ ತಾಯಿಯಂತೆಯೇ ನೋಡಿಕೊಂಡಿದ್ದಾರೆ. ದಯವಿಟ್ಟು ನನಗೋಸ್ಕರ ನನ್ನ ತಾಯಿಯನ್ನು ಕ್ಷಮಿಸಿ, ಅವರನ್ನು ಕೂಡ ಅನುಗ್ರಹಿಸಿ ಎಂದು ಬೇಡಿಕೊಂಡಳು. ಅವರ ಪ್ರಿಯ ಭಕ್ತೆ ಇಷ್ಟೊಂದು ಬೇಡಿಕೊಳ್ಳುತ್ತಿದ್ದರೆ ಲಕ್ಷ್ಮಿಯ ಮನಸ್ಸು ಕರಗಿ ಹೋಯಿತು. ಹಾಗಾಗಿ ಸುಶೀಲಾಳ ತಾಯಿ ಇಟ್ಟಂತ ಪ್ರಸಾದವನ್ನು ಕೂಡ ಲಕ್ಷ್ಮೀದೇವಿ ಸ್ವೀಕರಿಸಿದರು. ವ್ರತದ ನಂತರ ಸುಶೀಲಾ ತಾಯಿಯ ಮನೆಯಲ್ಲಿ ಸ್ವಲ್ಪ ಚೇತರಿಕೆ ಕಾಣಿಸಿಕೊಂಡಿತು. ಮುಂದಿನ ಮಾರ್ಗಶಿರ ವರ್ಷದಲ್ಲಿ ಕೂಡ ಸುಶೀಲಾ ಹಾಗೂ ಅವರ ತಾಯಿ ಶ್ರದ್ಧಾ ಭಕ್ತಿಯಿಂದ ಎಲ್ಲಾ ಗುರುವಾರಗಳು ಕೂಡ ಲಕ್ಷ್ಮೀ ವ್ರತ ಆಚರಿಸಿದರು. ಇದರಿಂದ ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಸುಶೀಲಾಳ ತವರು ಮನೆಯ ದರಿದ್ರ ಹೊರಟು ಹೋಯಿತು. ಅವರ ಮನೆಯಲ್ಲಿ ಸಿರಿ, ಸಂಪತ್ತು, ಐಶ್ವರ್ಯ, ಧನ, ಧಾನ್ಯ ಸಮೃದ್ಧಿಯಾಗಿ ತುಂಬಿಕೊಂಡಿತು. ಸ್ನೇಹಿತರೆ, ಮಾರ್ಗಶಿರ ಮಾಸದಿಂದ ಪುಷ್ಯ ಮಾಸದವರೆಗೂ ಬರುವ ಗುರುವಾರಗಳಂದು ಈ ವ್ರತ ಮಾಡಬೇಕು. ಮೊದಲನೇ ವಾರ ನೈವೇದ್ಯವಾಗಿ ಖಾರ ಪೊಂಗಲ್ ತಯಾರಿಸಬೇಕು. 2ನೇ ವಾರ ಖಾರ ಪೊಂಗಲ್ ಜೊತೆಗೆ ದೋಸೆ ಸಮರ್ಪಿಸಬೇಕು. 3ನೇ ವಾರ ಕಜ್ಜಾಯ,
ಹಾಗೂ ಸಿಹಿ ಪೊಂಗಲ್ ಇಡಬೇಕು. ನೀವು ದಿಢೀರ್ ಕಜ್ಜಾಯ ಕೂಡ ಮಾಡಿ ಇಡಬಹುದು. 4ನೇ ವಾರ ಪುಳಿಯೋಗರೆ ಹಾಗೂ ಉದ್ದಿನ ವಡೆ ಇಡಬೇಕು. 5ನೇ ಗುರುವಾರ ಅಂದರೆ ಪುಷ್ಯ ಮಾಸದಲ್ಲಿ ಬರುವ ಮೊದಲನೇ ಗುರುವಾರದಂದು ಒಬ್ಬಟ್ಟಿನ ಹೂರ್ಣ ಇಟ್ಟು ತಯಾರಿಸಿದಂತಹ ಸಿಹಿ ಕಡುಬು ಅಥವಾ ಕರ್ಜಿಕಾಯಿಯನ್ನು ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಸಮರ್ಪಿಸಬೇಕು. ಕೇವಲ ಈ ಪ್ರಸಾದ ಮಾತ್ರವಲ್ಲದೆ ನೀವು ದಿನನಿತ್ಯ ಮಾಡುವಂತಹ ಅನ್ನ, ಸಾರು, ಪಲ್ಯ, ಹಪ್ಪಳ ಇದರ ಜೊತೆಗೆ ಮಾತ್ರವೇ ಈ ಪ್ರಸಾದ ಇಡಬೇಕಾಗುತ್ತೆ. 5ನೇ ವಾರ ಪೂಜೆ ಮುಗಿದ ಮೇಲೆ 5 ಜನ ಮುತ್ತೈದೆಯರನ್ನು ಮನೆಗೆ ಕರೆದು ಹೂವು, ಅರಿಶಿಣ, ಕುಂಕುಮ, ಸೀರೆ ಅಥವಾ ರವಿಕೆ ಬಟ್ಟೆ ಇಟ್ಟು ತಾಂಬೂಲ ಕೊಟ್ಟು ಕಳಿಸಬೇಕು. ಈ ವ್ರತಕ್ಕೆ ಸಪರೇಟ್ ಆಗಿ ಯಾವ ಪೂಜೆ ಇಲ್ಲ. ನೀವು ನಾರ್ಮಲ್ ಆಗಿ ಮಹಾಲಕ್ಷ್ಮಿ ಪೂಜೆ ಮಾಡುವ ರೀತಿನೇ ಈ ವ್ರತ ಕೂಡ ಮಾಡಬಹುದು. ಪೂಜೆಯಲ್ಲಿ ಕೆಲವು ಮಹಾಲಕ್ಷ್ಮಿಯ ಸ್ತೋತ್ರಗಳು, ಅಷ್ಟೋತ್ತರ ಶತನಾಮಗಳು, ಕೀರ್ತನೆಗಳು ಮಾಡಿಕೊಂಡರೆ ಸಾಕು. ಪೂಜೆಯ ನಂತರ ಕರ್ಪೂರದ ಹಾರತಿ ಹಾಗೂ ಸಾಂಬ್ರಾಣಿ ಮಾತ್ರ ಮರೆಯಬೇಡಿ. ಇದಂದ್ರೆ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ. ಪೂಜೆಯ ನಂತರ ನಾನೀಗ ಹೇಳಿದಂತ ಈ ಕಥೆಯನ್ನು ತಪ್ಪದೆ ಕೇಳಬೇಕು. ಆಗ ಪೂಜೆಯ ಫಲ 100ರಷ್ಟು ನಿಮಗೆ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.